ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಸೇರ್ಪಡೆಗೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಗ್ರಾಮ ಪಂಚಾಯಿತಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಸೇರ್ಪಡೆಯನ್ನ ಖಂಡಿಸಿ ಸ್ಥಳೀಯರಿಂದ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಹಾಗೆ ಗ್ರಾಮಸ್ಥರ ನಡುವೆ ವಾಗ್ವಾದವೇ ನಡೆದಿದೆ. ಆ ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಗಿದೆ. ಮಂಡ್ಯದ ಗೊರವನಹಳ್ಳಿಯಲ್ಲಿ ಸದ್ಯ ಈಗ ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಡತಗಳು ಕೂಡ ರವಾನೆಯಾಗಿದೆ. ಒಂದು ಕಡೆ ಪ್ರತಿಭಟನೆಗಳಾಗಿದೆ, ಇನ್ನೊಂದು ಕಡೆ ಆ ಡಾಕ್ಯುಮೆಂಟ್ಸ್ ಏನಿದೆ ಅವು ಕೂಡ ರವಾನೆಯಾಗಿದೆ. ಅಧಿಕಾರಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ನಡೆದಿರುವಂತಹ ಹೈ ಡ್ರಾಮಾ ಇದು. ಮದ್ದೂರು ನಗರಸಭೆ ಸೇರ್ಪಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡುವಂತ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿಭಟನೆ ಮಾಡ್ತಾ ಇದ್ರೂ ಕೂಡ ಗ್ರಾಮ ಪಂಚಾಯಿತಿಗಳಿಂದ ಕಡತಗಳು ರವಾನೆಯಾಗಿದೆ ಅಂತ ಹೇಳಿ ಇನ್ನೊಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಆದೇಶದ ಮೇರೆಗೆ ಕಡತಗಳ ರವಾನೆಯನ್ನ ಮಾಡಿದ್ದು ಅಧಿಕಾರಿಗಳು. ಕಚೇರಿಯ ಕಡತಗಳ ವಿಲೇವಾರಿಗೆ ಗ್ರಾಮಸ್ಥರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಡತಗಳ ವಿಲೇವಾರಿ ಖಂಡಿಸಿ ಮಳವಳ್ಳಿ ಮದ್ದೂರು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳನ್ನ ತಡೆದು ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಮಾಡಲಾಗಿದೆ. ಆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹಲ್ಲೆಗೊಳಗಾದವರು ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕೆಲ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೊರವನಹಳ್ಳಿಯಲ್ಲಿ ಸದ್ಯ ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಈ ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡಿದ್ದಾರೆ. ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಸೇರ್ಪಡೆ ಮಾಡುವುದಕ್ಕೆ ವಿರೋಧ ಇದೆ. ಏನ್ ಅಧಿಕಾರ ಕೊಡಿದ್ರು ಒಬ್ಬ ಯಾವ್ದು ಬಿಸಾಕ್ಬೇಕಾದ್ರೆ ಕಾರಣ ಏನು ಅಲ್ಲ? ವರದಿ ಎಲ್ಲರೂ ದಬ್ಬಾಳಿಕೆ ಮೇಲೆ ತಗೋದ್ರೆ ಜನ ಎಲ್ಲ ತಿರ್ಗಿ ಕಟ್ಟೆ ಇಂದು ಗೂಂಡಾ ರಾಜಕಾರಣ ನಡೀತಾ ಇದೆ ಅನ್ನೋದಕ್ಕೆ ಗೊರವನಹಳ್ಳಿ ಗ್ರಾಮ ಪಂಚಾಯತಿ ಮುಂಭಾಗ ನಡೀತಾ ಇರುವಂತ ಇದೊಂದು ಘಟನೆಯೇ ಸಾಕ್ಷಿ. ಇದಕ್ಕಿಂತ ಬೇರೊಂದಿಲ್ಲ. ಈಗ ನಮಗೆ ಗ್ರಾಮ ಪಂಚಾಯತಿ ಬೇಕು, ಅವರಿಗೆ ನಗರಸಭೆ ಬೇಕು. ನಾವು ಗ್ರಾಮ ಪಂಚಾಯತಿಯನ್ನ ಬಿಟ್ಕೊಂಡಿದ್ದು ನಾವು ತಯಾರಿಲ್ಲ. ಗ್ರಾಮ ಪಂಚಾಯತಿಯೇ ನಮಗೆ ಬೇಕು. ಆದ್ರೆ ಇವ್ರು ನಗರಸಭೆ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲ ರೆಕಾರ್ಡ್ಗಳನ್ನ ದೌರ್ಜನ್ಯದ ಮೇಲೆ ಎಲ್ಲ ರಿಸರ್ವ್ ವ್ಯಾನ್ಗಳನ್ನು ತಗೊಂಬಂದು ಒಂದು 20-50 ವ್ಯಾನ್ಗಳನ್ನು ತಂದು ಎಲ್ಲ ಮಹಿಳೆಯರಿಗೆ ಕೆಲವರಿಗೆಲ್ಲ ಏಟಾಗಿದೆ, ಅವ್ರನ್ನ ಎಳೆದು ಸೈಡ್ಗೆ ಹಾಕಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ನೇರವಾಗಿ ಗೂಂಡಾ ರಾಜಕೀಯ ನಡೀತಾ ಇದೆ ಇಲ್ಲಿ ಅನ್ನೋದನ್ನ ಈ ಘಟನೆ ನೋಡಿದ ಮೇಲೆ ಇಡೀ ರಾಜ್ಯದಲ್ಲಿ ಇನ್ನು ಇದು ಮರುಕಳಿಸ್ತದೆ ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡಿದವ್ರಿಗೆ ಇದು ಪಿಕ್ಚರ್ ಅನ್ನಿಸ್ಬೋದು. ನಾವು ಪಿಕ್ಚರಲ್ಲಿ ಅಷ್ಟೇ ನೋಡ್ತಾ ಇದ್ದೋ, ಈ ಲಾಠಿ ಚಾರ್ಜ್ ಮಾಡೋದು, ಗೂಂಡಾಗಿರಿ ಮಾಡೋದು, ಹೊಡೆದಾಡೋದು, ತಳ್ಳೋದು, ನೂಕೋದು ಖಂಡಿಸ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ. ಲಾಠಿ ಪ್ರಾರಂಭ ಮಾಡಿದ್ದಾರೆ. ಲಾಠಿ ಐತೇನ್ರಿ ಸರ್? ಒಂದ್ ನಿಮಿಷ. ಲಾಠಿ ಆಯ್ತಲ್ಲ? ಲಾಠಿ ಆಯ್ತಲ್ಲ? ಪೊಲೀಸ್ ಅವರು ಕೈಯಿಂದ ಲಾಠಿ ಅಂದ್ರೆ ಇಲ್ಲ ಬಿಡಿ ಮೇಡಮ್. ನಾನು ಯಾವಾಗಲೂ ತಿಳ್ಕೊಂಡ್ರೆ ನಾನು ಎರಡೂ ಕಡೆದ ವಿಚಾರ ತಿಳ್ಕೊಂಡ್ರೆ ನನ್ನ ಲೈಫಲ್ಲಿ ಮಾತಾಡಲ್ಲ. ಲಾಠಿ ಅಂದ್ರೆ ನನ್ನ ಕಣ್ಣಿಗೆ ಲಾಠಿ ಕಂಡಿರ್ಬೇಕು. ಸುಮ್ಮನೆ ಏನು ಕ್ರಿಯೇಟ್ ಆಗಬಾರ್ದು. ಪೊಲೀಸ್ ಅವರು ಲೇಡಿ ಪೊಲೀಸಿಂದ ಲೇಡೀಸ್ನ ಮೈ ಮುಟ್ಟಿ ಎಳೆದಾಡಿಸಿರೋದು, ವಯಸ್ಸಾದವ್ರನ್ನ ತಳ್ಳಿರೋದು, ಹೊಡೆದಿರೋದು. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಒಬ್ರು ಮಹಿಳೆಗೆ ಪ್ರಜ್ಞೆ ಹೋಗಿದೆ, ಒಬ್ರು ಮಹಿಳೆ ನರಳಾಡ್ತಾ ನೆಲದ ಮೇಲೆ ಕೂತಿದ್ದಾರೆ. ಆ ಆಸ್ಪತ್ರೆ ಸ್ಥಿತಿ ತಾನೇ ಏನ್ರಿ? ಉನ್ನತೀಕರಣ ಆಸ್ಪತ್ರೆ ಮಾಡು ಅಂತ ಹೇಳಿ MLA ಅವರಿಗೆ ಮೊದಲು ಗೆಜ್ಜಲಗೆರೆ ಗೊರವನಹಳ್ಳಿ ಇನ್ನೊಂದು ಆಮೇಲೆ ಮಾಡ್ಲಿ. ನನ್ನ ಪ್ರತಿಕ್ರಿಯೆ ಇಷ್ಟೇ. ಇವತ್ತು ನಡೆದಿರೋ ಘಟನೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಸೇರ್ಪಡೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ? ಈ ಮೊದಲು ಸೂಚನೆಯನ್ನ ಕೊಟ್ಟಿದ್ರಾ ಅಥವಾ ಏನಾದರೂ ಸಭೆಗಳನ್ನ ಮಾಡಿ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತಾ? ಈಗ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಹೌದು ದಿವ್ಯದಾಸ್, ಏನು ಒಂದು ಮದ್ದೂರು ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ಈಗಾಗಲೇ 4 ಗ್ರಾಮ ಪಂಚಾಯಿತಿಗಳನ್ನ ನಗರಸಭೆಗೆ ಸೇರಿಸುವಂತ ವಿಚಾರವಾಗಿ ಗ್ರಾಮಸ್ಥರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ
ಸ್ಥಳೀಯ ಶಾಸಕರಾದ ಉದಯ್ ಅವರು ನೀಡಿಲ್ಲ. ಏನು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರ ಮೇಲೆ ಒತ್ತಡವನ್ನು ಹೇರಿ ಅವರ ಕೈಯಲ್ಲಿ ಬಲವಂತವಾಗಿ ಸಹಿಯನ್ನ ಹಾಕಿಸ್ಕೊಂಡು ನಮಗೆ ಇಷ್ಟವಿಲ್ಲದಿದ್ರೂ ಕೂಡ ನಗರಸಭೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದರಿಂದ ನಮಗೆ ಗ್ರಾಮದ ಕೋಪಾಂಕ ಕೂಡ ಇರೋಲ್ಲ, ಜೊತೆಗೆ ಹೆಚ್ಚಿನ ಕಂದಾಯ ಕೂಡ ಬೀಳುತ್ತೆ, ತೆರಿಗೆ ಕೂಡ ಹೆಚ್ಚು ಕಟ್ಟಬೇಕಾಗುತ್ತೆ ಅಂತ ಹೇಳಿ ಕೂಡ ಗ್ರಾಮಸ್ಥರು ಗೆಜ್ಜಿಗೆರೆ ಹಾಗೂ ಗೊರವನಹಳ್ಳಿಯಲ್ಲಿ ಸುಮಾರು 80 ಹಾಗೂ 65 ದಿನಗಳಿಂದ ಒಂದು ಪ್ರತಿಭಟನೆಯನ್ನ ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇರುವಂತದ್ದು. ಒಂದು ಹಿನ್ನೆಲೆಯಲ್ಲಿ ಇಂದು ಏನೋ ಒಂದು ಪಂಚಾಯಿತಿಗೆ ಏಕಾಏಕಿ ಒಂದು ಪೊಲೀಸರ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಒಂದು ಕಡತಗಳನ್ನ ಕೂಡ ಕೊಂಡೊಯ್ಯಲು ಸುಮಾರು 200 ರಿಂದ 250 ಪೊಲೀಸರೊಟ್ಟಿಗೆ ಬಂದು ಪ್ರತಿಭಟನೆ ನಿರಂತರ ಮೇಲೆ ಒಂದು ಹಲ್ಲೆಯನ್ನ ಕೂಡ ಮಾಡಿ ಕಡತಗಳನ್ನ ಕೊಂಡೊಯ್ತಾ ಇದ್ದಾರೆ ಏನೋ ಒಂದು ವಿಷಯವಾಗಿ ಇಂದು ಕೂಡ ಗಲಾಟೆ ಕೂಡ ಆಗಿರುವಂತದ್ದು. ಏನೋ ಒಂದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯವನ್ನ ಕೂಡ ಎಸಗಿದ್ದಾರೆ. ನಾವು ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯ ಇದ್ರೂ ಕೂಡ ಇತ್ಯರ್ಥ ಆಗ್ಲಿಕ್ಕೆ ಮೊದಲೇ ಈ ರೀತಿಯಾದಂತ ಒಂದು ಕೃತ್ಯವನ್ನ ಕೂಡ ಎಸಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆ ಗ್ರಾಮಸ್ಥರು ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಅದಾದ ನಂತರದಲ್ಲಿ ಏನೋ ಒಂದು ಗ್ರಾಮಸ್ಥರು ಬೆಂಗಳೂರು ಮದ್ದೂರು ಹಾಗೂ ಮಳವಳ್ಳಿ ರಸ್ತೆಯಲ್ಲಿ ಕೂಡ ಒಂದು ಪ್ರತಿಭಟನೆ ಕೂಡ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಆ ಒಂದು ಮಾತಿನ ಚಕಮಕಿ ಕೂಡ ಆಗಿರುವಂತದ್ದು. ಒಂದಷ್ಟು ಜನರನ್ನ ಈಗ ವಶಕ್ಕೆ ಕೂಡ ಪಡ್ಕೊಂಡಿದ್ರೆ, ಒಂದಷ್ಟು ಜನ ಮಹಿಳೆಯರಿಗೆ ಕೂಡ ಈಗ ಒಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಅವ್ರನ್ನ ಒಂದು ಹತ್ತಿರದ ತಾಲೂಕು ಆಸ್ಪತ್ರೆಗೂ ಕೂಡ ಸೇರಿಸಿರುವಂತದ್ದು. ದಿವ್ಯಾ. ಓಕೆ ಪ್ರಸನ್ನ, ಒಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ಇನ್ನೊಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇದ್ರೂ ಕೂಡ ಆ ಡಾಕ್ಯುಮೆಂಟ್ಸ್ ಗಳನ್ನ ರವಾನೆ ಮಾಡಿದ್ದಾರೆ. ಅವರಿಗೆ ಆದೇಶ ಇತ್ತ ಅಧಿಕಾರಿಗಳಿಗೆ ಹೇಗೆ? ಹೌದು, ಏನೋ ಒಂದು ಸ್ಥಳೀಯ ಶಾಸಕರ ಒತ್ತಡ ಹಾಗೂ ಈಗಾಗಲೇ ನಗರಸಭೆ ಅಂತ ಹೇಳಿ ಕೂಡ ಘೋಷಣೆ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಕಡತಗಳನ್ನ ಕೂಡ ನಗರಸಭೆಗೆ ಸೇರಿಸಬೇಕು. ಮತ್ತೆ ಏನೋ ಒಂದು ಅಕ್ಕಪಕ್ಕದ ಗ್ರಾಮಗಳನ್ನ ಬೇರೆ ಪಂಚಾಯತಿಗೆ ಕೂಡ ಸೇರ್ಪಡೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇಒ ರಾಮಲಿಂಗಯ್ಯ ಅವರ ಒಂದು ಆದೇಶದ ಮೇರೆಗೆ ಒಂದು ಕಡತಗಳನ್ನ ಕೂಡ ಈಗ ರವಾನೆ ಮಾಡ್ಲಿಕ್ಕೆ ಬಂದಿದೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಏನೋ ಒಂದು ಗ್ರಾಮಸ್ಥರು ಗೆಜ್ಜಿಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮವನ್ನು ಹೊರತುಪಡಿಸಿ ಬೇರೆ ಕಡತಗಳನ್ನ ಆ ಪ್ರತಿಭಟನೆ ನಿರತರಿಗೆ ತೋರಿಸಿ ತೆಗೆದುಕೊಂಡು ಹೋಗ್ಬೇಕಾಯ್ತು. ಆದ್ರೆ ಎಲ್ಲಾ ಕಡತಗಳನ್ನ ಕೂಡ ಏಕಾಏಕಿ ತುಂಬಿದ್ದಾರೆ ಎನ್ನುವ ಒಂದು ಆರೋಪ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಸ್ಥಳಕ್ಕೆ ಮಾಜಿ ಸಚಿವರಾದಂತಹ ಡಿ.ಸಿ. ತಮ್ಮಣ್ಣ ಹಾಗೂ ಬಿಜೆಪಿ ಮುಖಂಡ ಎಸ್.ಪಿ. ಸ್ವಾಮಿ ಕೂಡ ಆ ಭೇಟಿಯನ್ನ ನೀಡಿ ಪೊಲೀಸರಿಗೆ ಕೂಡ ಒಂದು ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.